जय राधा माधव कुंज बिहारी राधा। जय राधा माधव कुंज बिहारी। जय भक्ति जन वल्लभ गिरिवरधारी। जय गोपी जन वल्लभ गिरिवरधारी। यशोदानंदन भजन रंजन यशोदानंदन भज जन रंजन। यमुना तीरा वनचारी। तीरा वनचारी। जय राधा माधव कुंज बिहारी। जय राधा कुंज बिहारी। हरे कृष्णा 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 हरे 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 राम हरे राम हरे कृष्णा कृष्ण कृष्ण हरे राम हरे कृष्ण कृष्ण हरे हरे राम हरे राम ರಾಮ ರಾಮ ಎಲ್ಲರೂ ದಯವಿಟ್ಟು ಹೇಳಿ ಜೋರಾಗಿ ಹರೇ ಕೃಷ್ಣ ಮಂತ್ರ. ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ
Hare Rama, Hare Rama, Rama Rama, Hare Krishna, Krishna Krishna, Hare Hare, Hare Rama, Hare Rama, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Rama, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Krishna, Hare Hare, Hare Rama, Jaya Radha, Jaya Radha, Jaya Jagannatha, Jaya Baladeva, Subhadra Mai, Jaya Sudarshana, Jaya Nitai Gauranga, Jaya Nitai Gauranga, Jaya Nitai Gauranga, Jaya Nitai Gauranga. Jaya Jaya Prabhupada, 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 Jaya Prabhupada. Jai Gaur Hari Bol, Hari Bol, Gaur Hari Bol, Gaur Hari Bol, Hari Bol. जय ओम विष्णुपाद परमहंस परिव्राज आचार्य अष्टोत्तर शत श्रीमद दिवान ग्रेस सी भक्ति वेदांत स्वामी प्रभुपाद की जय अनंत कोटि वैष्णव की जय ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय हरे कृष्ण ಇವತ್ತು ನಾವು ಭಗವದ್ಗೀತಾ ಯಥಾರ್ಥ ಇಂಗ್ಲಿಷ್ ಯಾರಿಗಾದ್ರೂ ಇಂಗ್ಲಿಷ್ ಬೇಕು ಇಂಗ್ಲಿಷ್ ಕ್ಲಾಸ್ ಬೇಕಾದ್ರೆ ಥರ್ಡ್ ಫ್ಲೋರಿಗೆ ಹೋಗ್ಬೋದು ಎನಿವನ್ ವಾಂಟ್ಸ್ ಇಂಗ್ಲಿಷ್ ಕ್ಲಾಸ್ ಪ್ಲೀಸ್ ಗೋ ಟು ದ ಥರ್ಡ್ ಫ್ಲೋರ್ ದೇರ್ ಇಸ್ ಇಂಗ್ಲಿಷ್ ಕ್ಲಾಸ್ ಗೋಯಿಂಗ್ ಆನ್ ಸೊ ಯು ಕ್ಯಾನ್ ಪ್ಲೀಸ್ ದೋಸ್ ಹೂ ವಾಂಟ್ ಕನ್ನಡ ಯಾರಿಗೆ ಕನ್ನಡ ಬೇಕು ಅವ್ರು ಮಾತ್ರ ಇಲ್ಲಿ ಹರೇ ಕೃಷ್ಣ
ಇವತ್ತು ಭಗವದ್ಗೀತಾ ಯಥಾರೂಪ ಅಧ್ಯಾಯ 16 ಶ್ಲೋಕ 13ರಿಂದ 15. ಇದಮದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ತದಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೋ ಮಯಾ ಹತಃ ಶತ್ರುರ್ ಅನ್ನಿಷ್ಯೇ ಚ ಪರಾನಪಿ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖೀ ಅಡ್ಯೋಪಿ ಜನವಾನಸ್ಮಿ ಕೋನೋ ಪುಣ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಉದ್ದಿಶ್ಯ ಹಿತಜ್ಞಾನ ವಿಮೋಹಿತಃ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದಕಿ ಜೈ. ಆಸುರಿ ಸ್ವಭಾವದವನು ಹೀಗೆ ಯೋಚಿಸುತ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ಸಂಪಾದಿಸುತ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚು ಹೆಚ್ಚಾಗುತ್ತಾ ಹೋಗುತ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಹೊಂದಿದ್ದೇನೆ. ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವರು. ನಾನು ಎಲ್ಲದರ ಪ್ರಭು, ಭೋಗ ಪಡುವವನು ನಾನೇ. ನಾನು ಪರಿಪೂರ್ಣ, ಬಲಶಾಲಿ ಮತ್ತು ಸುಖಿ. ನಾನೇ ಅತ್ಯಂತ ಶ್ರೀಮಂತ ನಂಟರು ನನ್ನ ಸುತ್ತ ಇದ್ದಾರೆ. ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ. ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು, ಅನಂತರ ಮೋದ ಪಡುವೆನು. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಕಾಂತರಾಗುತ್ತಾರೆ. ಹರೇ ಕೃಷ್ಣ. ಮಂಗಲಾಚರಣ ಎಷ್ಟು ಜನರಿಗೆ ಬರ್ತದೆ? ಮಂಗಲಾಚರಣ ಪುಸ್ತಕದ ಮೊದಲಿಗೆ ಇದೆ. ಪ್ರಸ್ತಾವನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಮೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೂನ್ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನುಸ್ತುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿಧಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ
ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಈ ಅಧ್ಯಾಯದ ಹೆಸರು, 16ನೇ ಅಧ್ಯಾಯದ ಹೆಸರು ಏನಿದೆ? ದೈವಿ ಮತ್ತು ಅಸುರಿ ಸ್ವಭಾವಗಳು. ಸೊ ಎಲ್ಲರಲ್ಲೂ ಸಹ ಶುದ್ಧ ಭಕ್ತರಲ್ಲದೇ ಇದೆ, ಎಲ್ಲರಲ್ಲೂ ಸಹ ಈ ಎರಡು ಸ್ವಭಾವಗಳು ಇರ್ತವೆ. ಆದರೆ ಸ್ವಭಾವ ಪ್ರಾಮಿನೆಂಟ್, ತುಂಬಾ ಜಾಸ್ತಿ ಆಗಿದ್ದರ ಪ್ರಕಾರ ಕೆಲವರನ್ನು ಏನ್ ಕರೀತಾರೆ? ಅಸುರರು ಅಂತ ಕರೀತಾರೆ. ಸುರರು ಮತ್ತೆ ಕೆಲವರು ಸುರರು ಅಥವಾ ದೇವತೆಗಳು. ಸುರರು ಅಂದ್ರೆ ಯಾರು? ದೇವತೆಗಳು. ಸುರರು ದೇವತೆಗಳು ಅಂದ್ರೆ ಯಾರು? ಈಗ ನಾವು ನೋಡಿದ್ವಿ, ಎರಡು ರೀತಿಯ ಸ್ವಭಾವಗಳು ಇದೆ. ದೇವತೆಗಳು ಅಂದ್ರೆ ಯಾರು? ಗಂಧರ್ವರು. ಗಂಧರ್ವರು ಮಾತ್ರ ದೇವತೆಗಳು, ಸಾತ್ವಿಕ ಗುಣ ಇರುವವರು. ಮತ್ತೆ ಪ್ರಭುಜಿ, ಮುಕ್ತಿ ಕೃಷ್ಣ ಮಾತ್ರ ಕೊಡ್ತಾನೆ, ದೇವತೆಗಳಿಗೆ ಕೊಡ್ಲಿಕ್ಕಾಗದು. ಹುಟ್ಟು ಸಾವು ಇಲ್ಲ, ದೇವತೆಗಳಿಗೆ ಹುಟ್ಟು ಸಾವು ಇದೆ. ದೇವತೆಗಳಿಗೆ ಹುಟ್ಟು ಸಾವು ಇದೆ ಅಲ್ಲ, ಎಷ್ಟು ಜನರಿಗೆ ಗೊತ್ತು? ಬ್ರಹ್ಮದೇವನ ಆಯುಷ್ಯ ಎಷ್ಟು? 100 ವರ್ಷ. ಆದ್ರೆ ಯಾವ 100 ವರ್ಷ? ಬ್ರಹ್ಮಲೋಕ, ಅಲ್ಲಿ ಬ್ರಹ್ಮಲೋಕದ 100 ವರ್ಷ. ಸೊ ಬ್ರಹ್ಮದೇವನಿಗೂ ಸಾವು ಇದೆ. ಸೊ ದೇವತೆಗಳಿಗೆ ಸಾವು ಇದೆ, ಹುಟ್ಟು ಸಾವು ಇದೆ ಅವರಿಗೆ. ಸೊ ಕೇವಲ ಆಧ್ಯಾತ್ಮಿಕ ಲೋಕದಲ್ಲಿ ಅಂದ್ರೆ ವೈಕುಂಠಧಾಮದಲ್ಲಿ, ಗೋಲೋಕಧಾಮದಲ್ಲಿ, ಅಲ್ಲಿ ಮಾತ್ರ ಹುಟ್ಟು ಸಾವಿಲ್ಲ. ಆದ್ರೆ ಈ ಭೌತಿಕ ಲೋಕದಲ್ಲಿ ಹುಟ್ಟು ಸಾವು ದೇವತೆಗಳಿಗೂ ಇದೆ. ಅದಕ್ಕೆ ಏನ್ ಹೇಳ್ತಾರೆ? ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ. ಬ್ರಹ್ಮಲೋಕದಿಂದ ಪಾತಾಳ ಲೋಕದ ತನಕ ಹುಟ್ಟು ಸಾವಿನ ಚಕ್ರ ಇದೆ. ಸೊ ಎಲ್ಲಾ ಜೀವಾತ್ಮರು ಹುಟ್ಟು ಸಾವು ಚಕ್ರದಲ್ಲಿ ಹೋಗ್ತಾರೆ. ಸೊ ಹಾಗಿದ್ರೆ ದೇವತೆಗಳು ಅಂದ್ರೆ ಯಾರು? ಯಾರಿಗೆ ದೈವಿ ಸ್ವಭಾವಗಳು ಅಂದ್ರೆ ಆ ಸ್ವಭಾವಗಳು, ದೈವಿ ಸ್ವಭಾವಗಳು ಯಾವುದು ಅಂತ ಅಧ್ಯಾಯದ ಮೊದಲಿನಲ್ಲಿ ಹೇಳಿದ್ದಾರೆ. ಯಾರಿಗಾದ್ರೂ ನೆನಪಿದ್ಯಾ? ಯಾರಾದ್ರೂ ಓದ್ತೀರಾ? ಮಾತಾಜಿ, ಪ್ರಭುಜಿ ಓದ್ತೀರಾ? 1ನೇ ಶ್ಲೋಕ. ದೇವಿ ಸ್ವಭಾವಗಳು ಯಾವುದು? ಭರತವಂತನಾದ ಅರ್ಜುನನೇ, ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಅಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲಾ ಜೀವಿಗಳಲ್ಲಿ ದಯೆ, ದುರಾಸೆ ಇಲ್ಲದಿರುವುದು, ಮೃದು ಸ್ವಭಾವ, ಲಜ್ಜೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಧೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವ ದೇವ ಸದೃಶ ಜನರಲ್ಲಿ. ಸೊ ಯಾವ್ಯಾವುದು ಎಷ್ಟಿದೆ? ತುಂಬಾ ಸ್ವಭಾವಗಳು ಇದೆ. ಯಾವುದು? ಅಭಯ, ದಯೆ, ತ್ಯಾಗ, ಶಾಂತಿ, ಕೋಪ ಇಲ್ಲದೆ ಇರುವುದು, ಅಹಿಂಸೆ, ಸತ್ಯ, ಸರಳತೆ, ಲಜ್ಜೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ, ಮೃದು ಸ್ವಭಾವ ಮತ್ತೆ ಅಸೂಯೆಯಿಂದ ಮುಕ್ತರಾಗಿರುವುದು. ಸೊ ಈ ರೀತಿ ದೈವಿ ಸ್ವಭಾವಗಳನ್ನು ವಿವರಿಸಿದ್ದಾರೆ. ಈ ಸ್ವಭಾವಗಳು ಯಾರಲ್ಲಿ ಜಾಸ್ತಿಯಾಗಿ ಇರ್ತದೆ ಅವರನ್ನು ದೇವತೆಗಳು ಅಂತ ಹೇಳ್ತಾರೆ. ಅದರ ಮುಂದಿನ ಶ್ಲೋಕದಿಂದ ಕೃಷ್ಣ ಏನ್ ಹೇಳ್ತಾನೆ? ಆಸುರಿ ಸ್ವಭಾವ. ಆಸುರಿ ಸ್ವಭಾವ ಯಾವುದು? 4ನೇ ಶ್ಲೋಕ ಓದ್ತೀರಾ? ಮತ್ತೆ
4ನೇ ಶ್ಲೋಕ 16ನೇ ಅಧ್ಯಾಯ ಅನುವಾದ. ಓದಕ್ಕೆ ನೆಕ್ಸ್ಟ್ ಯಾವ್ದ್ಯಾವ್ದು? ಜಂಬ, ದರ್ಪ, ಅಭಿಮಾನ. ಅಭಿಮಾನ ಅಂದ್ರೆ ಯಾವುದು? ಸ್ವಲ್ಪ ದುರಭಿಮಾನ. ಇದು ವಿದ್ಯಾ ಅಹಂಕಾರ, ಕ್ರೋಧ, ಕ್ರೌರ್ಯ, ಕ್ರೂರವಾದ ಮತ್ತು ಅಜ್ಞಾನ. ಈ ಗುಣಗಳನ್ನು ರಾಕ್ಷಸಿ ಗುಣಗಳು, ರಾಕ್ಷಸಿ ಸ್ವಭಾವ ಅಂತ ಹೇಳ್ತಾರೆ. ಅದನ್ನೇ ಮುಂದುವರಿಸಿಕೊಂಡು 16ನೇ ಅಧ್ಯಾಯದಲ್ಲಿ ತುಂಬಾ ರಾಕ್ಷಸಿ ಸ್ವಭಾವಗಳನ್ನು ಹೇಳ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ? ಯಾವ ರೀತಿ ಆಲೋಚನೆ ಮಾಡ್ತಾನೆ? ರಾಕ್ಷಸಿ ಪ್ರವೃತ್ತಿಯನ್ನು ಹೊಂದಿದವನು, ನನ್ನಲ್ಲಿ ಇಷ್ಟು ಸಂಪತ್ತು ಇದೆ ಮತ್ತು ನಾನು ಇದನ್ನು ಇನ್ನೂ ಜಾಸ್ತಿ ಮಾಡ್ಕೊಡ್ತೇನೆ. ಅದಕ್ಕೆ ಶಿಲಾ ಪ್ರಭುಪಾದರು ಏನು ಹೇಳ್ತಾ ಇದ್ರು ಅಂದ್ರೆ, ಈ ಪೊಲಿಟಿಷಿಯನ್ಸ್ ಅಥವಾ ಜನರಲಿ ಏನ್ ಮಾಡೋದು, ಲೋಭಿಗಳು ಯಾವ ರೀತಿ ಆಲೋಚನೆ ಮಾಡ್ತಾರೆ? ಗ್ರೀಡ್. ಅದಕ್ಕೆ ಏನು ಹೇಳಿದ್ದಾರೆ ಅಂದ್ರೆ, there is enough in this world for everyone's need, but there is not enough for one man's greed. ಅಂದ್ರೆ ಅರ್ಥ ಏನು? ಈ ಜಗತ್ತಿನಲ್ಲಿ ಎಲ್ಲರ ಬೇಸಿಕ್ ಮೂಲ ಸೌಕರ್ಯಗಳು ಏನು ಬೇಕು ಅದು ಪೂರೈಕೆ ಆಗ್ಲಿಕ್ಕೆ ಸಾಕಷ್ಟು ಇದೆ. ಎಷ್ಟೇ ಪಾಪ್ಯುಲೇಷನ್ ಆಗ್ಲಿ, 500 ಕೋಟಿ, 600 ಕೋಟಿ, 1000 ಕೋಟಿ, ಎಷ್ಟೇ ಪಾಪ್ಯುಲೇಷನ್ ಬಂದರೂ ಸಹ ಎಲ್ಲರ ಮೂಲ ಸೌಕರ್ಯ, ಬೇಸಿಕ್ ನೀಡ್ಸ್ ಗಳು ಏನಿದೆ ಅದು ಪೂರೈಕೆ ಆಗ್ಲಿಕ್ಕೆ ಜಗತ್ತಿನಲ್ಲಿ ಸಾಕಷ್ಟು ಇದೆ. ಆದ್ರೆ ಒಬ್ಬನ ಲೋಭವನ್ನು ಪೂರೈಕೆ ಮಾಡಲಿಕ್ಕೆ ಸಾಕಾಗಲ್ಲ. ಸೊ ಅದಕ್ಕೆ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಏನು ಹೇಳ್ತಾನೆ? 3 ಗೇಟ್ವೇ ನರಕಕ್ಕೆ ದಾರಿ ಯಾವುದು? ಯಾರಿಗಾದ್ರೂ ಗೊತ್ತಾ? 3 ವಿಷಯಗಳು ನಮ್ಮನ್ನು ನರಕಕ್ಕೆ ಕರೆದುಕೊಂಡು ಹೋಗ್ತದೆ. ಯಾವುದು? ಕಾಮ, ಕ್ರೋಧ, ಲೋಭ. ಸೊ ಕಾಮ, ಕ್ರೋಧ, ಲೋಭದಲ್ಲಿ ಒಂದು ಸ್ವಲ್ಪ ವಿಷಯವನ್ನು ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅನುವಾದದಲ್ಲಿ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ಸಂಪಾದಿಸುತ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚು ಹೆಚ್ಚಾಗುತ್ತಾ ಹೋಗುತ್ತದೆ. ಅಂದ್ರೆ ಏನು? ಲೋಭ. ಸೊ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ಗಳು ಜಗತ್ತಿನಲ್ಲಿ ಏನಾಗೋದು ಈ 3 ಕಾರಣಗಳಿಂದನೇ ಇದೆ. ಯಾವುದು? ಕಾಮ, ಕ್ರೋಧ, ಲೋಭ. ಸೊ ಆದ್ರಿಂದ ಕಲಿಯುಗದಲ್ಲಿ ಈ ವಿಷಯಗಳು ಜಾಸ್ತಿ ಆಗ್ತಾವ. ಯಾತಕ್ಕಾಗಿ ಅಂದ್ರೆ ವೈದಿಕ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಏನಿದೆ, ವೈದಿಕ ಸಂಸ್ಕೃತಿ ಏನಿದೆ, ಇದು ಕಲಿಯುಗದಲ್ಲಿ ಜನರು ಸರಿಯಾಗಿ ಪಾಲನೆ ಮಾಡುವುದಿಲ್ಲ. ಪಾಲನೆ ಮಾಡದೇ ಇದ್ದಾಗ ಏನಾಗ್ತದೆ? ಅಸ್ತವ್ಯಸ್ತ. ದೇರ್ ಇಸ್ ಎ ಇಂಬ್ಯಾಲೆನ್ಸ್. ಏನು ಸೊಸೈಟಿಯಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ. ಇಂಬ್ಯಾಲೆನ್ಸ್ ಆದಾಗ ಏನಾಗ್ತದೆ? ಅಸ್ಥಿರತೆ, ಅರಾಜಕತೆ, ಇದೆಲ್ಲ ಈಗ ನಮ್ದು ಗಲ್ಫ್ ಕಂಟ್ರೀಸ್ಗಳೆಲ್ಲ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು? ಮುಖ್ಯ ಕಾರಣ ಏನು? ಲೋಭ. ಯಾಕೆ ಬೇಕು? ಆಯಿಲ್ಸ್ಗಳು ಬೇಕು, ಎಲ್ಲ ಮೂಲ ಏನು ನೈಸರ್ಗಿಕ ಸಂಪತ್ತುಗಳು ನನಗೆ ಬೇಕು. ಸೊ ಈ ರೀತಿ ಒಬ್ಬನು ಏನು ಬೇರೆಯವರನ್ನು ಡಾಮಿನೇಟ್ ಮಾಡ್ಲಿಕ್ಕೆ ಹೋಗ್ತಾನೆ. ಆವಾಗ ಕಾಂಪಿಟೇಷನ್ಸ್ಗಳು ಬೆಳೀತದೆ. ಇದನ್ನು ಯಾಕೆ ಕೃಷ್ಣ ಖಂಡನೆ ಮಾಡಿದಾನೆ? ಯಾರಾದ್ರೂ ಆಲೋಚನೆ ಮಾಡಿದಾರ? ಯಾಕೆ ಇದು ಈ ತರ ನನಗೆ ಇವತ್ತಿಷ್ಟು ದುಡ್ಡಿದೆ, ನಾಳೆ ಜಾಸ್ತಿ ಇದೆ, ಜಾಸ್ತಿ ಆಗ್ಬೇಕು ಅಂತ ಭಾವಿಸುವುದು ತಪ್ಪ?
ತಪ್ಪಾ ಸರಿನಾ? ಈಗ ನನ್ನ ಹತ್ರ 10 ಕೋಟಿ ಇದೆ, ನಾಳೆ ನನ್ನ ಹತ್ರ 100 ಕೋಟಿ ಆಗ್ಬೇಕು ಅಂತ ಭಾವಿಸುವುದು ತಪ್ಪಾ ಸರಿನಾ? ತಪ್ಪಾದ್ರೆ ಯಾಕೆ, ಸರಿ ಆದ್ರೆ ಯಾಕೆ? ದುರಾಸೆ. ಮತ್ತೆ ಬೇರೆ ಅನ್ಸುತ್ತೆ ತೊಂದರೆಗಳು ಜಾಸ್ತಿ ಆಗ್ತದೆ. ಮತ್ತೆ ಪ್ರೋಜಿ ಅವಶ್ಯಕತೆಗಿಂತ ಜಾಸ್ತಿ ದುರಾಸೆ, ಅಗತ್ಯ ಇಲ್ಲ ಅಷ್ಟು. ಏನು ಅಂದ್ರೆ ಭಗವಂತ ಒಂದು ಮಗು ಜನಿಸ್ತದ, ಅದು ನಮ್ಮ ಮಾನವ ಯೋನಿಯಲ್ಲಿ ಇರ್ಲಿ ಅಥವಾ ಯಾವುದೇ ಪ್ರಾಣಿಗಳ ಯೋನಿಗಳಲ್ಲಿ ಇರ್ಲಿ, ಸೊ ಆ ಮಗು ಜನಿಸಿದ ತಕ್ಷಣನೇ ಅದರ ಎಲ್ಲಾ ಬೇಸಿಕ್ ಮೂಲ ನೆಸೆಸಿಟೀಸ್ಗಳು ಏನಿದೆ, ನೀಡ್ಸ್ಗಳು ಏನಿದೆ, ಅದನ್ನು ಫುಲ್ಫಿಲ್ ಮಾಡಿರ್ತಾನೆ. ಯಾವುದು ಬೇಸಿಕ್ ನೀಡ್ಸ್ಗಳು? ಆಹಾರ, ಗಾಳಿ ಎಲ್ಲ ಇದೆ, ಗಾಳಿ, ಲೈಟ್ ಎಲ್ಲ ಹೇಗೂ ಇದೆ. ನಮ್ಗೆ ಜೀವನ ನಡೆಸಲಿಕ್ಕೆ ಆಹಾರ, ಸ್ವಲ್ಪ ಡ್ರೆಸ್ಸಸ್, ಸಿಂಪಲ್ ಡ್ರೆಸ್ಗಳು, ಮತ್ತೆ ನಿಲ್ಲಿಕ್ಕೆ ಒಂದು ಬೇಸಿಕ್ ಮನೆ, ಮತ್ತೆ ಏನು, ಒಂದು ಜಪಮಾಲೆ, ಒಂದು ಪುಸ್ತಕ, ಭಗವದ್ಗೀತೆ, ಭಾಗವತಂ. ಸೊ ಇಷ್ಟು ಬೇಸಿಕ್ ನೀಡ್ಸ್ಗಳು. ಇದನ್ನು ಕೃಷ್ಣ ಎಲ್ರಿಗೂ ಕೊಡ್ತಾನೆ. ಯಾರಿಗೆ ಇದು ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೂ ಸಹ ಇದನ್ನು ಕೊಡ್ತಾನೆ. ಉದಾಹರಣೆಗೆ ಆಫ್ರಿಕಾದಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಆನೆಗಳು ಇವೆ. ದೊಡ್ಡ ದೊಡ್ಡ ಆನೆಗಳು ಎಷ್ಟು ತಿಂತದೆ? ಒಂದೊಂದು ಸಲ ಎಷ್ಟು ತಿಂತದೆ? ಟನ್ ಗಟ್ಲೆ ತಿಂತು. ಮತ್ತೆ ದಿನಕ್ಕೆ 2 ಅಥವಾ 3 ಸಲ ತಿಂತು. ಆ ಟನ್ಗಳಷ್ಟು ತಿಂದದ್ದು ಎಷ್ಟೋ ಆನೆಗಳಿಗೆ ಆಹಾರ ಇದೆಯಾ, ರೆಡಿ ಮಾಡಿದಾನೆ ಇಲ್ಲೋ ಭಗವಂತ? ಭಗವಂತ ರೆಡಿ ಮಾಡಿದಾನೆ. ಎಷ್ಟೋ ನೀವು ನೋಡಿದ್ರೆ ಈ ಭೂಮಿಯಲ್ಲಿ ನೀವು ಅಗಿಬೇಕಾದ್ರೆ ಭೂಮಿಯ ಒಳಗಡೆ ಅಲ್ಲಿ ಎಷ್ಟೊಂದು ಜೀವಾತ್ಮರು ಇದ್ದಾರೆ, ಬರ್ತದೆ. ಈವನ್ ಇರುವೆಗಳು ಕೆಲವೊಮ್ಮೆ ಒಳಗಡೆ, ಹಾವುಗಳು ಇರ್ಬೋದು, ಎಷ್ಟೊಂದು ಹಾವುಗಳು ಈ ಬೇಸಿಗೆಯಲ್ಲಿ ಹೊರಗೆ ಬರ್ತದೆ. ಸೊ ಅವರು ಭೂಮಿಯ ಒಳಗೆ ಇದ್ದಾರೆ, ಅವರಿಗೆ ಆಹಾರ ಯಾರು ಕೊಟ್ಟಿದ್ದು? ಯಾರು ಕೊಡ್ತಾ ಇದ್ದಾರೆ? ಭಗವಂತ ನೀಡ್ತಾ ಇದ್ದಾನೆ. ಬೇಸಿಕ್ ನೆಸೆಸಿಟೀಸ್ಗಳನ್ನು ನೀಡ್ತಾ ಇದ್ದಾನೆ. ಸೊ ಅದೇ ರೀತಿ ಮನುಷ್ಯರಿಗೂ ಸಹ ಬೇಸಿಕ್ ನೀಡ್ಸ್ ಗಳನ್ನು ಪೂರೈಕೆ ಮಾಡ್ತಾನೆ. ಯಾರು ಹಂಗ್ರಿ ಹೋಗ್ಬೇಕು ಅಂತಿಲ್ಲ. ಆದ್ರೆ ಮನುಷ್ಯ ದುರಾಸೆ ಮತ್ತು ಲೋಭದಿಂದ ಏನ್ ಮಾಡ್ತೀವಿ? ಆರ್ಟಿಫಿಷಿಯಲ್ ನೀಡ್ಸ್ ಗಳನ್ನು ಕ್ರಿಯೇಟ್ ಮಾಡ್ತಾನೆ, ಆರ್ಟಿಫಿಷಿಯಲ್ ನೀಡ್ಸ್. ಸೊ ಅದಕ್ಕಾಗಿ ಏನು ಅಂದ್ರೆ 2 ವಿಷಯವನ್ನು ಸರಿಯಾಗಿ ಡಿಸ್ಟಿಂಗ್ವಿಶ್ ಮಾಡ್ಬೇಕು. ಅದನ್ನು ವ್ಯತ್ಯಾಸ ನಾವು ನೋಡ್ಬೇಕು. ಯಾವುದು? ಅಗತ್ಯ ಮತ್ತು ಲಕ್ಸುರಿ. ಅರ್ಥ ಆಗ್ತಾ ಇದೆಯಾ? ಲಕ್ಸುರಿ ಕನ್ನಡ ವರ್ಡ್ ಯಾವುದು? ಲಕ್ಸುರಿ, ಐಷಾರಾಮ. ಅಗತ್ಯ ಮತ್ತು ಐಷಾರಾಮಕ್ಕೆ ಏನು ವ್ಯತ್ಯಾಸ? ಎಷ್ಟು ಬೇಕೋ ಅಗತ್ಯ ಅಂದ್ರೆ ಎಷ್ಟು ಬೇಕೋ ಅಷ್ಟು. ಐಷಾರಾಮ ಅಂದ್ರೆ ಎಷ್ಟು ಎಷ್ಟಿದ್ರು ಅದು ಮತ್ತೆ ನಮ್ಮ ಕಂಫರ್ಟು ಮತ್ತೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳು. ಸೊ ಅದಕ್ಕಾಗಿ ಈ ಅಗತ್ಯ ಮತ್ತು ಐಷಾರಾಮಕ್ಕೆ ಇದು ವ್ಯತ್ಯಾಸವನ್ನು ಸರಿಯಾಗಿ ನೋಡಿ. ಅದು ದರ್ ಇಸ್ ಅ ಲೈನ್. ಯಾವಾಗ ಅಗತ್ಯಕ್ಕಿಂತ ಜಾಸ್ತಿ ಐಷಾರಾಮವಾಗಿ ಜೀವನವನ್ನು ಕಳಿಲಿಕ್ಕೆ ನೋಡ್ತಾನೆ, ಆವಾಗ ಏನಾಗ್ತದೆ? ಈ ಲೋಭಗಳು, ದುರಾಸೆಗಳು ಎಲ್ಲ ಸ್ಟಾರ್ಟ್ ಆಗ್ತದೆ. ಆವಾಗ ಏನು? ಐಷಾರಾಮ ಅಂದಾಗ ಏನಾಗ್ತದೆ? ಬೇಸಿಕ್ ಕಾರ್ ಸಾಕಾಗುದಿಲ್ಲ. ಆವಾಗ ಅವನು 50 ಕೋಟಿ ಕಾರು, ಆ ರೀತಿ, ಅದು 1 ಕೋಟಿ ಕಾರ್, 50 ಲಕ್ಷದ ಕಾರು, 1 ಕೋಟಿ ಕಾರು. ಸೊ ಇದು ಈ ರೀತಿ ಎಲ್ಲ ವಿಷಯದಲ್ಲೂ ಸಹ, ಆಹಾರ ಇರ್ಲಿ ಅಥವಾ ನಾವು ನಿಲ್ಲುವ ಸ್ಟೇ ಅಂದ್ರೆ ಮನೆಗಳು ಇರ್ಲಿ ಅಥವಾ ಧರಿಸುವ ಡ್ರೆಸ್ಸಸ್ಗಳಿರ್ಲಿ, ಟ್ರಾವೆಲ್ಗಳು, ಎಲ್ಲದರಲ್ಲೂ ಸಹ ಐಷಾರಾಮ ಬಂದಾಗ ಏನಾಗ್ತದೆ? ಐಷಾರಾಮ ಬಂದಾಗ ಮತ್ತೆ ನಾನು ಜಾಸ್ತಿ ಜಾಸ್ತಿ ದುಡಿಬೇಕು. 10 ಕೋಟಿ ಇದ್ದವನು ಏನು ಆಲೋಚನೆ ಮಾಡ್ತಾನೆ? ನನಗೆ 10 ಕೋಟಿ ಸಾಲೋದಿಲ್ಲ, 50 ಕೋಟಿ ಬೇಕು, 100 ಕೋಟಿ ಬೇಕು. 100 ಕೋಟಿ ಇದ್ದವನು ಏನು ಆಲೋಚನೆ ಮಾಡ್ತಾನೆ? ನನಗೆ 100 ಕೋಟಿ ಬೇಡ, ಸಾಕಾಗುತ್ತಿಲ್ಲ, 200 ಕೋಟಿ ಬೇಕು.
ಸಾವಿರ ಕೋಟಿ ಇದ್ದವನು ನನಗೆ 2,000 ಕೋಟಿ ಬೇಕು ಅಂತ ಅವನು ದುಡಿತಾ ಇರ್ತಾನೆ. ಆಮೇಲೆ 10,000 ಕೋಟಿ ಇದ್ದವನು ನನಗೆ 20,000 ಕೋಟಿ ಬೇಕು ಅಂತ. ದರ್ ಇಸ್ ನೋ ಅಪ್ಪರ್ ಲಿಮಿಟ್. ಅದಕ್ಕೆ ಅಪ್ಪರ್ ಲಿಮಿಟ್ ಅಂತ ಇಲ್ಲ ಅಲ್ವಾ. ಸೊ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ಬೇಕಂತ ಭಾವಿಸ್ತಾನೆ, ಕೋಟ್ಯಾಧಿಪತಿ ಅರಬಪತಿ ಆಗ್ಬೇಕು. ಸೊ ಇದಕ್ಕೆ ಸೊ ಈಗ ಲೋಭ, ಇದಕ್ಕೆ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ನನ್ನಲ್ಲಿ ಇಷ್ಟು ಸಂಪತ್ತಿದೆ ಮತ್ತು ಅದು ಹೆಚ್ಚಾಗ್ತಾ ಹೋಗ್ತದೆ, ಈ ರೀತಿ ಭಾವಿಸ್ತಾನೆ. ಮತ್ತೆ ತನ್ನ ಅಮೂಲ್ಯವಾದ ಮನುಷ್ಯ ಜೀವನವನ್ನು ವ್ಯರ್ಥ ಮಾಡಿಕೊಳ್ತಾನೆ. ಅಮೂಲ್ಯವಾದ ಮನುಷ್ಯ ಜೀವನ ಯಾತಕ್ಕಾಗಿ ಇದೆ? ವೇದಗಳಲ್ಲಿ ಹೇಳಿದರೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಮನುಷ್ಯ ಜನ್ಮ, ನಾವು ನಿಜವಾಗಿ ಯಾರು, ನನ್ನ ಮತ್ತು ಭಗವಂತನ ನಡುವೆ ಇರುವಂತಹ ಸಂಬಂಧ ಏನು, ನಾನು ಎಲ್ಲಿಂದ ಬಂದಿದ್ದೇನೆ ಮತ್ತು ಮುಂದಿನ ನನ್ನ ಜರ್ನಿ ಎಲ್ಲಿ ಹೋಗ್ಬೇಕು, ಈ ವಿಷಯಗಳಲ್ಲಿ ನಾವು ಫೋಕಸ್ ಮಾಡ್ಬೇಕು. ದುಡಿಯುವುದು ತಪ್ಪಲ್ಲ, ನಮ್ಮ ಕರ್ತವ್ಯಗಳನ್ನು ಮಾಡುವುದು ತಪ್ಪಲ್ಲ. ತನ್ನಿಂದ ತಾನೇ ಈಗ ಭಗವಂತ ಆಟೋಮ್ಯಾಟಿಕಲಿ ಎಲ್ಲರ ಪ್ರಾರಬ್ಧ ಕರ್ಮದ ಪ್ರಕಾರ ಅವರವರಿಗೆ ಎಷ್ಟು ಸಿಗ್ಬೇಕು ಅದು ಸಿಕ್ಕೇ ಸಿಗ್ತದೆ. 7 to 8 hours ವರ್ಕ್ ಮಾಡಿದ್ರೆ ಒಬ್ಬನಿಗೆ ಎಷ್ಟು ಸಿಗ್ಬೇಕು ಅಷ್ಟು ದುಡ್ಡು ಸಿಕ್ಕೇ ಸಿಗ್ತದೆ. ಅದು ಫಿಕ್ಸ್ಡ್. ನಾವು ಜಾಸ್ತಿ ದುಡಿದ್ರಿ, ಅದು ಸ್ವಲ್ಪ ಕಡಿಮೆ ದುಡಿದ್ರು ಸಹ ದಟ್ ಈಸ್ ಫಿಕ್ಸ್ಡ್. ಆದ್ರೆ ಮನುಷ್ಯ ಜನ್ಮ ಯಾತಕ್ಕಾಗಿದೆ? ಅದಕ್ಕೆ ವೇದಗಳಲ್ಲಿ ಏನ್ ಹೇಳಿದ್ದಾರೆ? ಆಹಾರ ನಿದ್ರಾ ಭಯಮೈತು ನಮಶ್ಚ ಸಮಾನಮೇತಾತ್ ಪಶುಭಿರ್ನರಾಣಾಂ ಧರ್ಮೋ ಹಿತೇಶೋ ಅಧಿಕೋ ವಿಶೇಷೋ ಧರ್ಮೇ ಹಿ ಹೀನಾಂ ಪಶುಭಿ ಸಮಾನಂ. ಈ ಆಹಾರ, ನಿದ್ರೆ, ಭಯ, ಮೈಥುನ ಇದು ಪ್ರಾಣಿಗಳು ಮಾಡ್ತವೆ ಮತ್ತು ಮನುಷ್ಯರು ಮಾಡ್ತವೆ. ಸಮಾನಮೇತಾತ್ ಪಶು ಭಿ ನರಾಣಾಂ. ನರ ಅಂದ್ರೆ ಮನುಷ್ಯರು ಮಾಡ್ತಾರೆ, ಪಶುಗಳು ಮಾಡ್ತಾರೆ. ಹಾಗಿದ್ರೆ ವ್ಯತ್ಯಾಸ ಏನು? ಮನುಷ್ಯ ಜನ್ಮ ಸಮಥಿಂಗ್ ಸ್ಪೆಷಲ್. ಹೌದಾ? ಹೋಗ್ತೀರಾ? ಮನುಷ್ಯ ಜನ್ಮ ಪ್ರಾಣಿಗಳ ಜೀವನಕ್ಕಿಂತ ಉನ್ನತವಾದ ಜೀವನ. ಹೌದೋ? ಸಮಥಿಂಗ್ ಡಿಫರೆಂಟ್, ಸಮಥಿಂಗ್ ಸ್ಪೆಷಲ್. ಯಾಕೆ ಸ್ಪೆಷಲ್? ಎಮೋಷನ್ಸ್ ಪ್ರಾಣಿಗಳಿಗೂ ಇತ್ತು. ವಿವೇಚನೆ ಅಂದ್ರೆ ಒಂದ್ಸಲ ಡಿಸ್ಕ್ರಿಮಿನೇಟ್ ಮಾಡೋ ಪವರ್ ಇದೆ. ವಿವೇಕ ಶಕ್ತಿ, ಬುದ್ಧಿಶಕ್ತಿ ಅಲ್ವಾ? ಮಾತು ಯಾವ್ದು ಸರಿ ಯಾವ್ದು ತಪ್ಪು. ಅದಕ್ಕಾಗಿ ಶಾಸ್ತ್ರಗಳು ಏನ್ ಹೇಳ್ತದೆ, ಇದು ಈ ವಿವೇಚನಾ ಶಕ್ತಿ ಇರೋದ್ರಿಂದ ಒಬ್ನು ಏನ್ ಮಾಡ್ಬೇಕು? ಧರ್ಮೋ ಹಿತೇಶೋ ಅಧಿಕೋ ವಿಶೇಷೋ. ಅಂದ್ರೆ ಧರ್ಮ ಅಂದ್ರೆ ಏನು? ಯಾವುದು ಸರಿ ತಪ್ಪು ಅದೆಲ್ಲ ಆಯ್ತು. ಧರ್ಮ ಅಂದ್ರೆ ಏನು? ಸಕ್ಕರೆಯ ಧರ್ಮ ಏನು? ಸಕ್ಕರೆ ಧರ್ಮ ಸಿಹಿ. ಸೊ ನೀರಿನ ಧರ್ಮ ಯಾವುದು? ನೀರಡಿಕೆ ಆರಿಸ್. ನೀರು ಕುಡಿದಾಗ ನೀರಡಿಕೆ ಹೋಗಿಬಿಡು. ಸೊ ಅದೇ ರೀತಿ ಜೀವಾತ್ಮನ ಧರ್ಮ ಯಾವುದು? ಭಗವಂತನ ಸೇವೆ ಮಾಡುವುದು ಧರ್ಮ. ಸೇವೆ ಮಾಡುವುದು ಭಗವಂತನಿಗೆ ಸೇವೆ ಮಾಡುವುದು ಧರ್ಮ. ಆದ್ರೆ ಆ ಧರ್ಮವನ್ನು ಬಿಟ್ಟ ಧರ್ಮೋಹಿತೇಶೋ ಅಧಿಕೋ ವಿಶೇಷೋ ಧರ್ಮೇ ಹಿ ಹೀನ. ಧರ್ಮಹೀನನಾದ್ರೆ ಏನಾಗ್ತದೆ? ಪಶುಭಿ ಸಮಾನ ಅಂದ್ರೆ ಏನು? ದ್ವಿಪಾದ ಪಶು. 2 ಕಾಲಿದೆ, 2 ಕೈ ಇದೆ, ಬುದ್ಧಿಶಕ್ತಿ ಇದೆ, ಆದ್ರೆ ದ್ವಿಪಾದ ಪಶುವಿಗೂ ಮತ್ತು ಮನುಷ್ಯನಿಗೂ ವ್ಯತ್ಯಾಸ ಇಲ್ಲ. ಯಾತಕ್ಕಾಗಿ ವ್ಯತ್ಯಾಸ ಇಲ್ಲ? ಯಾತಕ್ಕಾಗಿ ಅಂದ್ರೆ ಈ 4 ಕಾರ್ಯಗಳನ್ನು ಮಾತ್ರ ಮಾಡ್ತಾ ಇದ್ದಾನೆ. ಆಹಾರ, ನಿದ್ರೆ, ಭಯ, ಮೈತು. ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡ್ತಾನೆ. ನಾಯಿಗಳು ಅಲ್ಲಿ ಸ್ಟ್ರೀಟ್ ಅಲ್ಲಿ ಮಲಗ್ತದೆ, ಇವನು ಒಳ್ಳೆ 5 ಸ್ಟಾರ್ ಹೋಟೆಲ್ ಅಲ್ಲಿ ಸ್ವಲ್ಪ ಏನೋ 1 ಲಕ್ಷ 2 ಲಕ್ಷದ ಬೆಡ್ ಸಿಗ್ತದೆ, ಮ್ಯಾಗ್ನೆಟಿಕ್ ಬೆಡ್.
ಅದರಲ್ಲಿ ಆರಾಮಾಗಿ ನಿದ್ದೆ ಮಾಡು. ಆದ್ರೆ ಈ ಸುಖದ ಪ್ರಕಾರ ನೋಡಿದ್ರೆ ಸಿಮಿಲರ್. ನಿದ್ದೆ ಬಂದ ಮೇಲೆ ನಾಯಿದ್ದು ನಿದ್ದೆ ಮತ್ತೆ ಮನುಷ್ಯನ ನಿದ್ದೆ ಸೇಮ್ ಸಿಮಿಲರ್, ಏನು ವ್ಯತ್ಯಾಸ ಇಲ್ಲ. ಅದೇ ರೀತಿ ಭಯ, ರಕ್ಷಣೆ ಮಾಡ್ಕೊಳ್ಳಿ. ಹಾವುಗಳಿಗೆ ರಕ್ಷಣೆ ಮಾಡ್ಲಿಕ್ಕೆ ಏನ್ ಕೊಟ್ಟಿದ್ದಾನೆ ಭಗವಂತ? ವಿಷ ಮತ್ತು ಆ ಹಲ್ಲು, ಅದರಿಂದ ರಕ್ಷಣೆ ಮಾಡಿಕೊಡ್ತೀವಿ. ನಾವೇನ್ ಮಾಡ್ತೇವೆ? ದೊಡ್ಡ ದೊಡ್ಡ ಮಿಸೈಲ್ಸ್ ಗಳನ್ನು ಮಾಡ್ತೇವೆ. ಅಷ್ಟೇ ವ್ಯತ್ಯಾಸ. ಆದ್ರೆ ಅದರ ಬೇಸಿಕ್ ಪ್ರಿನ್ಸಿಪಲ್ಸ್ಗಳು, ಮೂಲ ತತ್ವಗಳು ಏನಿದೆ ಅದು ಸೇಮ್. ಮನುಷ್ಯ ಯಾವಾಗ ಎಷ್ಟರ ತನಕ ಈ 4 ಕಾರ್ಯಗಳನ್ನು ಮಾತ್ರ ಮಾಡ್ತಾ ಇದ್ದಾನೆ, ಅವನು ಮನುಷ್ಯ ಜನ್ಮವನ್ನು ಉಪಯೋಗಿಸ್ತಾ ಇಲ್ಲ ಏನು. ಅದಕ್ಕೆ ಧರ್ಮೇಹಿ ಹೀನ ಪಶುಭಿ ಸಮಾನ, ಅಷ್ಟ ತನಕ ಅವನು ಪಶುವಿಗೆ ಸಮಾನ. ಆದ್ರೆ ಯಾವಾಗ ಪಶುವಿಗಿಂತ ಮೇಲೆ ಬರ್ತಾನೆ, ಅದಕ್ಕೆ ಏನು ಬ್ರಹ್ಮಸೂತ್ರಗಳು ಏನು ಹೇಳ್ತದೆ? ಅಥಾಥೋ ಬ್ರಹ್ಮ ಜಿಜ್ಞಾಸ. ಏನು? ನಾನು ಯಾರು? ನನ್ನ ಮತ್ತು ಭಗವಂತನ ನಡುವೆ ಇರುವಂತಹ ಸಂಬಂಧ ಏನು? ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ಇದು ಪ್ರಾಣಿಗಳಿಗೆ ಅರ್ಥ ಆಗುದಿಲ್ಲ. ಈಗ ನಾನು ಅಲ್ಲಿ ಸ್ಟ್ರೀಟ್ ಹತ್ರ ಹೋಗ್ತೇನೆ, ಇದೇ ಮೈಕ್ ತಗೊಳ್ತೇನೆ, ಇದೇ ರೀತಿ ಚೇರ್ ಇಟ್ಕೊಂಡು ನಾಯಿಗಳಿಗೆ ಒಂದು ಭಾಗವದ್ಗೀತಾ ಕ್ಲಾಸ್ ಕೊಡ್ತೇನೆ. ಏನು? ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಅಂದ್ರೆ ಏನ್ ಮಾಡ್ತೇನೆ? ಬೋ ಜಾಸ್ತಿ ಗಟ್ಟಿ ಮಾಡಿದ್ರೆ ಅಟ್ಯಾಕ್ ಮಾಡ್ಲು ಅಲ್ವಾ? ಅದಕ್ಕೆ ಏನು ಅರ್ಥ ಆಗುದಿಲ್ಲ. ಇಟ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಅನ್ಲೆಸ್ ಸಂಸ್ಕ್ರಿಟ್ ಏನಾದ್ರು ಒಂದು ವರ್ಸಸ್ ಹೇಳಿದ್ರೆ, ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ರೆ ಆ ಆತ್ಮಕ್ಕೆ ಸ್ವಲ್ಪ ಉದ್ಧಾರ. ಅದು ಬಿಟ್ರೆ ವಿವೇಚನಾ ಶಕ್ತಿಯಿಂದ ಅರ್ಥ ಮಾಡ್ಕೊಳ್ಳಿಕ್ ಆಗುದಿಲ್ಲ. ಏನು? ನಿಜವಾಗಿ ನಮ್ಮ ಮನೆ ಇರುವುದು ವೈಕುಂಠಧಾಮ, ನಾವು ಇಲ್ಲಿ ತಾತ್ಕಾಲಿಕವಾಗಿ ಇದ್ದೇವೆ, ಇಲ್ಲಿ ಭೌತಿಕ ಲೋಕದಲ್ಲಿ. ಆದಷ್ಟು ಬೇಗ ಫಿನಿಶ್ ದ ಬಿಸ್ನೆಸ್. ಏನು ಫಿನಿಶ್ ದ ಬಿಸ್ನೆಸ್? ಇಲ್ಲಿ ನಮ್ಮ ಶುದ್ಧೀಕರಣ ಮಾಡಿಕೊಂಡು ನಮ್ಮ ಮನೆಗೆ ಮರಳಿ ಹಿಂದಿರುಗಿ ಹೋಗ್ಬೇಕು. ಅದನ್ನು ಮನುಷ್ಯನಿಗೆ ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ? ಆಹಾರ ನಿದ್ರಾ ಭಯಮಾಯಿತು ನಮಶ್ಚ. ಸೊ ಅದಕ್ಕೆ ಭಾಗವತಮಲ್ಲಿ ಏನು ಹೇಳಿದ್ದಾರೆ? ನಿದ್ರಯ ಹಿಯತೆ ಭಕ್ತಂ ವ್ಯವಹಾರೇನ ಚ ಭಾವಯ ದಿವಾ ಚಾರ್ತೆ ಹಯಾರಾಜನ್ ಕುಟುಂಬ ಭರಣೇನಮ. ಕುಟುಂಬ ಭರಣೇನಮ ಅಂದ್ರೇನು? ಅವನು ಬೆಳಿಗ್ಗೆ ಏನು ಮಾಡ್ತಾನೆ? ಗೃಹಮೇಧಿ ಬೆಳಿಗ್ಗೆ 8-10 ಗಂಟೆಗಳ ಕಾಲ ಕೆಲಸ ಮಾಡ್ತಾನೆ. ರಾತ್ರಿ ಏನ್ ಮಾಡ್ತಾನೆ? ಕಾಮ. ಇದೇ ರೀತಿ ಅಮೂಲ್ಯವಾದ ಮನುಷ್ಯ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತಾನೆ. ನಿದ್ರಯ ಇಯತೆ, ನಿದ್ರೆ ಮತ್ತು ಕಾಮ ಎರಡು. ಸೊ ಇದೇ ಮೂಲಕ ಅವನ ದಿನಗಳು ಕಳೀತಾ ಹೋಗ್ತದೆ. ಆದ್ರೆ ಮನುಷ್ಯ ಜನ್ಮ, ಶ್ರೀಮದ್ ಭಾಗವತ, ಭಗವದ್ಗೀತೆ, ಇದರ ಸಾರ ಏನು ಅರ್ಥ ಮಾಡ್ಕೊಳ್ಳಿಕ್ಕೆ ಇದೆ. ಮತ್ತು ನಮ್ಮ ನಿಜವಾದ ಜೀವನದ ಗುರಿ ಏನು? ಮತ್ತೆ ಮರಳಿ ಭಗವದ್ಧಾಮಕ್ಕೆ ಹೋಗ್ಬೇಕು. ಮನುಷ್ಯ ಜನ್ಮ ತುಂಬಾ ಸಣ್ಣದು. ಅದಕ್ಕೆ ಏನು ಹೇಳಿದ್ದಾರೆ ಭಾಗವತದಲ್ಲಿ? ದುರ್ಲಭೋ ಮಾನುಷ್ಯೋ ದೇಹೋ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ಯೆ ವೈಕುಂಠ ಪ್ರಿಯ ದರ್ಶನ. ದುರ್ಲಭೋ ಮಾನುಷೋ ದೇಹೋ, ತುಂಬಾ ದುರ್ಲಭವಾದ ಮನುಷ್ಯ ಜನ್ಮ. ಆದ್ರೆ ಎಷ್ಟು ಇದೆ? ಕ್ಷಣಭಂಗುರ. ಕ್ಷಣ ಅಂದ್ರೆ ಎಷ್ಟು? ತುಂಬಾ ಸಣ್ಣದು ಆಯಸ್ಸು. 100 ವರ್ಷ ಆಯಸ್ಸು ಎಷ್ಟು? ತುಂಬಾ ಕ್ಷಣದ ಹಾಗೆ. ಬ್ರಹ್ಮದೇವನ ಆಯಸ್ಸು ನೋಡಿದ್ರೆ ತುಂಬಾ ಸಣ್ಣದು, 100 years. ನಮ್ಗೆ ಇಲ್ಲಿ 50-60 ವರ್ಷ ಯಾರಿಗೆ ಪ್ರಾಯ ಆಗಿದೆ, ಸ್ವಲ್ಪ ಹಿಂದೆ ನೆನಪು ಮಾಡ್ಕೊಂಡ್ರೆ ಮೊನ್ನೆ 2ನೇ ಕ್ಲಾಸಿಗೆ 3ನೇ ಕ್ಲಾಸಿಗೆ ಹೋದ ಹಾಗೆ ನೆನಪಾಗ್ತದೆ, ಅಥವಾ ಮೊನ್ನೆ ಮದುವೆ ಆದ ಹಾಗೆ. ಸೊ ಈ ರೀತಿ ಇಟ್ ಇಸ್ ಸೋ ವೆರಿ ಸ್ಮಾಲ್ ಶಾರ್ಟ್ ಲೈಫ್, ಕ್ಷಣಭಂಗುರ. ಆದ್ರೆ ಅದು ಏನೇ ತತ್ರಾಪಿ ದುರ್ಲಭಂ ಮನ್ಯೆ, ಅದಕ್ಕಿಂತ ಮನುಷ್ಯ ಜನ್ಮ ಸಿಕ್ಕಿದಕ್ಕಿಂತ ದುರ್ಲಭವಾದದ್ದು ಯಾವುದು? ಭಕ್ತರ ಸಂಘ, ಶುದ್ಧ ಭಕ್ತರ
ವೈಕುಂಠ ಪ್ರಿಯ ದರ್ಶನ. ವೈಕುಂಠ ಪ್ರಿಯ ದರ್ಶನ ಅಂದ್ರೆ ಶುದ್ಧ ಭಕ್ತರ ಸಂಘ ದೊರೆಯುವುದು, ಭಕ್ತರ ಸಂಘ ದೊರೆಯುವುದು ಇನ್ನೂ ವಿರಳವಾದ. ಸೊ ಹಾಗಿದ್ರೆ ನಮ್ಗೆಲ್ಲ ಭಕ್ತರ ಸಂಘ ದೊರೀತಾ ಇದೆ, ಎಷ್ಟು ವಿರಳವಾದ ವಿಷಯ, ಅದನ್ನು ನಾವು ಎಷ್ಟು ಅಮೂಲ್ಯವಾಗಿ ಅದನ್ನು ತೆಗೆದುಕೊಳ್ಬೇಕು. ಆಮೇಲೆ ಇದನ್ನು, ಈ ಭಕ್ತಿಯ ಮಾರ್ಗ ಏನಿದೆ ಅದನ್ನು ಗಂಭೀರತೆಯಿಂದ ನಾವು ತೆಗೆದುಕೊಳ್ಬೇಕು. ಸೊ ಅದಕ್ಕಾಗಿ ಈ ಎಷ್ಟೊಂದು ಜನರು ಲೋಭವನ್ನು ಹೊಂದಿರ್ತಾರೆ, ಅವರಿಗಿಂತ ಸ್ವಲ್ಪ ಮೇಲೆ ಅಂದ್ರೆ ಏನು, ಕರ್ಮಕಾಂಡವನ್ನು ಅಭ್ಯಾಸ ಮಾಡ್ತಾರೆ. ಕರ್ಮಕಾಂಡ ಅಂದ್ರೆ ಏನು, ಅಟ್ಲೀಸ್ಟ್ ನನಗೆ ಬೇಕು ಆದ್ರೆ ನಾನು ದೇವತೆಗಳಿಗೆ ಆರಾಧನೆಯನ್ನು ಮಾಡ್ತೇನೆ, ದೇವತೆಗಳಿಗೆ ಸ್ವಲ್ಪ ಪೂಜೆ ಮಾಡಿ ದೇವತೆಗಳಿಂದ ತೆಗೆದುಕೊಳ್ತೇನೆ. ಅದಕ್ಕಿಂತ ಒಬ್ರು ಇನ್ನೂ ಮೇಲೆ ಯಾರು, ಕೃಷ್ಣನ ಬಳಿಗೆ ಬರ್ತಾರೆ, ಸಕಾಮ ಕರ್ಮ, ಕೃಷ್ಣನ ಹತ್ರ ಬಂದು ಕೇಳ, ಆದ್ರೆ ಕೃಷ್ಣನ ಹತ್ರ ಕೊಡು ಅಂತಾನೆ ಕೇಳ್ತಾರೆ. ಆದ್ರೆ ಅದು ಕೇಳಿ ಹೃದಯ ಶುದ್ಧವಾದಾಗ ಒಬ್ಬನು ನಿಷ್ಕಾಮ ಕರ್ಮ ಯೋಗಕ್ಕೆ, ನಿಷ್ಕಾಮ ಕರ್ಮ ಸೆಲ್ಫ್ಲೆಸ್. ಸೊ ಅದರ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಒಬ್ಬನು, ಅದೇ ಯೋಗ ಲ್ಯಾಡರ್, ಅಷ್ಟಾಂಗ ಯೋಗ, ಆಮೇಲೆ ಭಕ್ತಿ ಯೋಗ. ಆದ್ರೆ ಪ್ರಭುಪಾದರ ಕೃಪೆಯಿಂದ ನಮಗೆ ಡೈರೆಕ್ಟ್ ಎಂಟ್ರೆನ್ಸ್ ಸಿಗ್ತದೆ ಭಕ್ತಿ ಮಾರ್ಗ. ಯದ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ಯದಾಶಿ ಯಸ್ ತಪಸ್ಯಸಿ ಕೌಂತೆಯ ತತ್ಪುರುಷ ಮದರ್ಪಣ. ಡೈರೆಕ್ಟ್ ಆಗಿ ಏನಿದೆ, ಏನು ಮಾಡ್ತೀಯಾ, ಏನು ತಿಂತೀಯಾ, ಅದನ್ನೆಲ್ಲವನ್ನು ನನಗೆ ಅರ್ಪಣೆ ಮಾಡು. ತುಂಬಾ ಕಷ್ಟ ಇಲ್ಲ. ಆಮೇಲೆ ಏನು, ತುಂಬಾ ಸುಲಭವಾದ ಮಾರ್ಗ ಏನು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಜಪ ಮಾಡ್ಲಿಕ್ಕೆ ತುಂಬಾ ಸುಲಭ. ಇವರು ಮಕ್ಕಳು ಸಹ ಮಾಡ್ತಿದ್ರು, ಇಟ್ಸ್ ವೆರಿ ಈಸಿ. ಸೊ ಅದಕ್ಕಾಗಿ ಈ ಕಲಿಯುಗದಲ್ಲಿ ತುಂಬಾ ಸುಲಭವಾದ ಮಾರ್ಗ ಚೈತನ್ಯ ಮಹಾಪ್ರಭುಗಳು ನೀಡಿದ್ದಾರೆ, ಪ್ರಭುಪಾದರು ನೀಡಿದ್ದಾರೆ. ಸೊ ತುಂಬಾ ಸುಲಭವಾದ ಮಾರ್ಗವನ್ನು ನಾವು ನಮ್ಮ ಜೀವನದಲ್ಲಿ ಪಾಲನೆ ಮಾಡಿಕೊಂಡ್ರೆ ಸಾಕು. ಏನಾಗ್ತದೆ, ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುವುದು, ದ ಟಾಪ್ ಮೋಸ್ಟ್ ಪರ್ಫೆಕ್ಷನ್. ಸೊ ಆವಾಗ ಅಮೂಲ್ಯವಾದ ಮನುಷ್ಯ ಜನ್ಮ ಕೂಡ ಸಾರ್ಥಕ ಆಯಿತು. ಸೊ ಯಾತಕ್ಕಾಗಿ ಮನುಷ್ಯ ಜನ್ಮವನ್ನು ಪಡೆದಿದ್ದೇವೆ, ಅದರಲ್ಲೂ ಮನುಷ್ಯ ಜನ್ಮ ಮಾತ್ರ ಅಲ್ಲ, ಭಾರತ ದೇಶದಂತಹ ಪುಣ್ಯ ಭೂಮಿಯಲ್ಲಿ ಸಿಕ್ಕಿದೆ ಮನುಷ್ಯ ಜನ್ಮ. ಆವಾಗ ಭಕ್ತಿ ಸೇವೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇವೆ, ಇಲ್ಲಿ ಜನ್ಮ ತೆಗೆದುಕೊಂಡಿದ್ದು ಸಹ ಸಾರ್ಥಕ ಆಗ್ತದೆ. ಅದಕ್ಕಾಗಿ ತುಂಬಾ ಸುಲಭವಾದ ಈ ಮಾರ್ಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸ. ಸೊ ಅದಕ್ಕೆ ಇಲ್ಲಿ ಶಿಲಾ ಪ್ರಭುಪಾದರು ತುಂಬಾ ಸುಂದರವಾಗಿ ಹೇಳ್ತಾರೆ, ಯಾತಕ್ಕಾಗಿ ಈಗ ನಾವು ದೈವಿ ಸ್ವಭಾವಗಳು ಯಾವುದು, ಆಸುರಿ ಸ್ವಭಾವಗಳು ಯಾವುದು ಅಂತ ನಾವು ನೋಡಿದ್ವಿ. ಯಾತಕ್ಕಾಗಿ ಅವರು ಅಸುರರು ಆ ರೀತಿ ವರ್ತನೆಗಳನ್ನು ಮಾಡ್ತಾರೆ, ಯಾತಕ್ಕಾಗಿ ಮಾಡ್ತಾರೆ? ಸ್ವಾರ್ಥ ಎಲ್ಲಿಂದ ಬರ್ತದೆ? ಆಸೆಗಳು ದುರಾಸೆಗಳು. ನಾವು ಅದನ್ನೇ ಪಾಯಿಂಟ್ ಯಾವಾಗದಿಂದ ನೋಡ್ತಾ ಇದ್ವಿ, ಏನು ಆಸೆಗಳು ದುರಾಸೆಗಳು. ಅದಕ್ಕೆ ಶೀಲಾ ಪ್ರಭುಪಾದರು ಏನ್ ಹೇಳ್ತಾರೆ, ನಮ್ಮ ಹೃದಯದಲ್ಲಿ ಅನೇಕ ಭೌತಿಕ ಆಸೆಗಳು ಇದೆ. ನಾವು ಈವನ್ ಭಕ್ತರಾಗಿ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಿಕೊಂಡ ಕೊಡ್ತಾ ಇರ್ಬೇಕಾದ್ರೂ ಸಹ ಎಷ್ಟೊಂದು ಭೌತಿಕ ಆಸೆಗಳು ಇರ್ತದೆ. ಆದ್ರೆ ಮಾರ್ಗ ಏನು? ಅದಕ್ಕೆ ಆಸೆಗಳನ್ನು ಬಿಡ್ಲಿಕ್ಕೆ ಆಗ್ತದ? ಆಸೆಗಳನ್ನು ಸಂಪೂರ್ಣವಾಗಿ ಬಿಡ್ಲಿಕ್ಕೆ ಆಗುದಿಲ್ಲ. ಅದು ಕೆಲವು ಆಧ್ಯಾತ್ಮಿಕ ಆರ್ಗನೈಸೇಷನ್ಸ್ಗಳು ಹೇಳ್ತದೆ, ಏನು, ಡಿಸೈರ್ಲೆಸ್ನೆಸ್, ಆಸೆಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡ್ಬೇಕು. ಆದ್ರೆ ಆಸೆಗಳನ್ನು ಸಂಪೂರ್ಣವಾಗಿ ಬಿಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆಸೆಗಳನ್ನು ಚಾನಲೈಸ್ ಮಾಡು. ನಮ್ಮ ಭೌತಿಕ ಆಸೆಗಳು ಏನಿದೆ ಅದನ್ನು ಆಧ್ಯಾತ್ಮಿಕ ಆಸೆಗಳನ್ನಾಗಿ ಮಾಡಿ. ಸೊ ಪ್ಯೂರಿಫೈ ದ ಡಿಸೈರ್ಸ್. ಸೊ ಆವಾಗ ಆಸುರಿ ಪ್ರವೃತ್ತಿಯಿಂದ ದೈವಿ ಪ್ರವೃತ್ತಿಗೆ ಬರುವುದು. ಜಸ್ಟ್ ಪ್ಯೂರಿಫೈ ದ ಡಿಸೈರ್ಸ್, ಆಸೆಗಳನ್ನು ಪ್ಯೂರಿಫೈ ಮಾಡು.
ಉದಾಹರಣೆ ತುಂಬಾ ಸುಲಭವಾದ ಇದು ಆಸುರಿ ಪ್ರವೃತ್ತಿ ಅಂದ್ರೆ ಏನು? ಕೆಲವರಿಗೆ ವಿವಾಹದ ಹೊರಗೆ ಅನೈತಿಕ ರಿಲೇಶನ್ಶಿಪ್ಗಳನ್ನು ಇಟ್ಕೊಳ್ಬೇಕು ಅಂತ ಆಸೆ ಇರ್ತದೆ. ಅದನ್ನು ಚಾನಲೈಸ್ ಮಾಡುದು, ಅದು ಏನು ಇಲ್ಲ, ಏನು ಆಸೆಗಳನ್ನು ಶುದ್ಧೀಕರಣ ಮಾಡುವುದು ಅಷ್ಟೇ. ಅದಕ್ಕೆ ತುಂಬಾ ಶಿಲ ಪ್ರಭುಪಾದರು ಏನು ಸುಲಭವಾಗಿ ಇದು ಎಷ್ಟೊಂದು ಅವರು ಎಲ್ಲ ವಿಷಯಗಳನ್ನು ತುಂಬಾ ಸುಲಭವಾಗಿ ಪ್ರಸ್ತುತಪಡಿಸಿದ್ದಾರೆ. ಭಗವದ್ಗೀತೆಯಲ್ಲಿ ನೀವು ಭಾವಾರ್ಥಗಳನ್ನು ಓದಿದ್ರು ಸಹ ಮತ್ತೆ ಬೇರೆ ಬೇರೆ ಈ ಸಾಂಸ್ಕ್ರಿಟ್ ಶ್ಲೋಕಗಳನ್ನು ಯಥಾರೂಪವಾಗಿ ವಿವರಿಸಿ ಅದನ್ನು ತುಂಬಾ ಸುಲಭವಾಗಿ ನಮ್ಗೆ ಅರ್ಥ ಆಗುವ ಹಾಗೆ ಹೇಳಿದ್ದಾರೆ. ಸೊ ಅವರು ಏನು ಹೇಳ್ತಾರೆ, ನಮ್ಮ ಆಸೆಗಳು ಯಾವಾಗ್ಲೂ ಅನಗತ್ಯ ಆಸೆ, ದುರಾಸೆ ಈ ಕಡೆನೆ ಹೋಗ್ತಾ ಇರ್ತದೆ. ಸ್ವಾಭಾವಿಕವಾಗಿ ಈ ಕಡೆನೆ ಹೋಗ್ತದೆ, ಭೌತಿಕ ಆಸೆಗಳು, ದುರಾಸೆಗಳು. ಆದ್ರೆ ನಾವು ಶ್ರಮ ಪಟ್ಟು ನಮ್ಮ ಆಸೆಗಳನ್ನು ಶುದ್ಧೀಕರಣ ಮಾಡ್ಕೊಳ್ಬೇಕು. ಶುದ್ಧೀಕರಣ ಯಾವಾಗ ಆಗ್ತದೆ? ಭಕ್ತರ ಸಂಘಕ್ಕೆ ಯಾವಾಗ ಬರ್ತೇವೆ ಆಟೋಮೆಟಿಕಲಿ ನಮ್ಮ ಆಸೆಗಳು ಶುದ್ಧೀಕರಣ. ಯಾತಕ್ಕಾಗಿ ಅಂದ್ರೆ ನಾವು ಎಲ್ಲ ನಮ್ಮ ಆಸೆಗಳನ್ನು ಭಗವಂತನ ಸೇವೆಗೆ ನಾವು ಚಾನಲೈಸ್ ಮಾಡಿ ಏನು ತುಂಬಾ ಸುಲಭವಾದ ವಿಷಯಗಳು. ಆಹಾರ ಏನು ಸಮ್ ಸ್ಪೆಷಲ್ ಐಟಮ್ಸ್ಗಳು, ಗುಲಾಬ್ ಜಾಮೂನ್, ರಸಗುಲ್ಲ ತಿನ್ನುವ ಆಸೆ ಇದೆ, ಅದನ್ನು ಪ್ರಿಪೇರ್ ಮಾಡಿ ಭಗವಂತನಿಗೆ ನೈವೇದ್ಯ ಇಟ್ಟು ತಿಂತೇವೆ. ಇದರಲ್ಲಿ ತುಂಬಾ ಕಷ್ಟ ಏನಿದೆಯಾ? ಇಸ್ ಇಟ್ ವೆರಿ ಡಿಫಿಕಲ್ಟ್? ತುಂಬಾ ಕಷ್ಟ ಇದೆಯಾ ಇದರಲ್ಲಿ? ಕುಕ್ಕಿಂಗ್ ಮಾಡೋದು ಮಾಡ್ತೇವೆ ಮನೆಯಲ್ಲಿ. ಒಂದು ಎಕ್ಸ್ಟ್ರಾ ಅಂದ್ರೆ ಏನು? ಭಗವಂತನಿಗೆ ಪ್ರೀತಿಯಿಂದ ನೈವೇದ್ಯವನ್ನು ಮಾಡುದು. ಸೊ ಆ ರೀತಿ ನಾವು ಎಲ್ಲ ನಮ್ಮ ತಿನ್ನುವ ಆಸೆ ಇರಲಿ, ಪಿಕ್ನಿಕ್ಗೆ ಹೋಗುವ ಆಸೆ ಇದೆ, ಏನ್ ಮಾಡ್ತೇವೆ? ಮಾಯಾಪುರ, ಬೃಂದಾವನ, ಮಥುರಾ, ನವದ್ವೀಪಧಾಮ, ಜಗನ್ನಾಥಪುರಿ, ತಿರುಪತಿ ಧಾಮಗಳಿಗೆ ಹೋಗ್ತೇವೆ. ಸೊ ಅಲ್ಲಿ ಏನಾಯ್ತು? ಪಿಕ್ನಿಕ್ಗೆ ಹೋಗುವ ಆಸೆ ಭಗವಂತನ ಸೇವೆಯಲ್ಲಿ ನಾವು ಉಪಯೋಗಿಸ್ತಾ ಇದ್ದೇವೆ. ಸೊ ಅದಕ್ಕಾಗಿ ಆಸೆಗಳನ್ನು ಬಿಡ್ಬೇಕಂತಿಲ್ಲ, ಆಸೆಗಳನ್ನು ಶುದ್ಧೀಕರಣ ಮಾಡುವುದಂದ್ರೆ ಭಗವಂತನಿಗೆ ಕನೆಕ್ಟ್ ಮಾಡಿಬಿಡುವುದು. ಆವಾಗ ಏನಾಗ್ತದೆ? ಎಲ್ಲ ಶುದ್ಧವಾಗ್ತಾ, ಬಿಕಮ್ಸ್ ಪ್ಯೂರಿಫೈಡ್. ಇಲ್ಲಿ ಇನ್ನೊಂದು ಏನು ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಆಸುರಿ ಸ್ವಭಾವದವರು ಯಾವ ರೀತಿ ಆಲೋಚನೆ ಮಾಡ್ತಾರೆ, ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ, ಇತರ ಶತ್ರುಗಳು ಸಹ ನನ್ನಿಂದ ಕೊಲ್ಲಲ್ಪಡುವ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಏನು ಕೊಡುವುದು ಬೇಡ, ಸೋ ಮೆನಿ ಎಕ್ಸಾಂಪಲ್ಸ್. ನ್ಯೂಸ್ ಪೇಪರ್ ಅಲ್ಲಿ ಅದೇ ಬರ್ತಾ ಇರ್ತದೆ, ಟಿವಿಯಲ್ಲಿ ಅದೇ ಬರ್ತಾ ಇರ್ತದೆ. ಟಿವಿ ನೋಡ್ಬೇಕು ಅಂತ ಹೇಳ್ತಾ ಇಲ್ಲ, ಆದ್ರೆ ಹೇಳೋ ತಾತ್ಪರ್ಯ ಅಂದ್ರೆ ಇದು ಶತ್ರುಗಳು ಇನ್ನೊಬ್ಬರನ್ನು ಕೊಲ್ಲುವುದು, ಇದೆಲ್ಲ ಕಾಮನ್. ವೆರಿ ಕಲಿಯುಗದಲ್ಲಿ ಆ ಶತ್ರುಗಳು ಕೊಲ್ಲಲ್ಪಡುವರು, ನಾನು ಅವನನ್ನು ಕೊಂದಿದ್ದೇನೆ, ಈ ರೀತಿ ಶತ್ರುಗಳು ಅಂತ ಭಾವಿಸುವುದು ಇದು ತ್ರಿಗುಣಗಳಿಗೆ ಒಳಪಟ್ಟವನು ಈ ರೀತಿ ಆಲೋಚನೆ ಮಾಡಿ, ಅವನು ನನ್ನ ಶತ್ರು, ಅವನು ನನ್ನ ಮಿತ್ರ. ಆದ್ರೆ ಶಿಲ ಪ್ರಭುಪಾದರು ಏನು ಹೇಳ್ತಾರೆ, ಭಕ್ತರಿಗೆ ಯಾರು ಶತ್ರುಗಳು ಇಲ್ಲ. ಯಾತಕ್ಕಾಗಿ ಅಂದ್ರೆ ಎಲ್ಲರಿಗೂ ಹಿತೈಷಿಯಾಗಿ ಇರ್ತಾನೆ, ಒಳ್ಳೆಯದನ್ನೇ ಹಾರೈಸ್ತಾನೆ. ಅದಕ್ಕಾಗಿ ವೇದಗಳ ಸಾರದಲ್ಲಿ ಒನ್ ಆಫ್ ದ ಮೇನ್ ಸಾರ ಏನು? ಸರ್ವೇ ಸುಖಿನೋ ಭವಂತು. ಎಲ್ಲಾ ಜನರು ಸಂತೋಷದಿಂದ ಆನಂದದಿಂದ ಇರಬೇಕು. ಸೊ ಅದಕ್ಕಾಗಿ ಈ ರೀತಿ ಆಸುರಿ ಪ್ರವೃತ್ತಿಯನ್ನು ಹೇಗೆ ಚಾನಲೈಸ್ ಮಾಡಬಹುದು? ಅವನು ನನ್ನ ಶತ್ರು ಈ ರೀತಿ ಆಲೋಚನೆ ಮಾಡುವ ಬದಲು ಸರ್ವೇ ಸುಖಿನೋ ಭವಂತು ಈ ರೀತಿ ಆಲೋಚನೆ ಮಾಡಬಹುದು. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್. ಸೊ ಅಹಂ ಭೋಗಿ ಅಂದ್ರೆ ಭೋಗವೃತ್ತಿ. ಸೊ ಬೇಸಿಕಲಿ ಭೋಗವೃತ್ತಿಯಿಂದ ಎಲ್ಲರೂ ಭೌತಿಕ ಲೋಕದಲ್ಲಿ ನಾವು ಇದ್ದೇವೆ. ಅದಕ್ಕೆ ಶ್ಲೋಕ ಏನು? ಕೃಷ್ಣ ಭೂಲಿಯ ಜೀಯು ಭೋಗವಾಂಚ ಕರೆ ಪಾಶತೆ ಮಾಯಾತಾರೆ ಚಪಟಿಯಾದರೆ. ಸೊ ಯಾವಾಗ ಜೀವಾತ್ಮ ಕೃಷ್ಣನನ್ನು ಬಿಟ್ಟು ಭೋಗವನ್ನು ಮಾಡುವಂತಹ ಆಸೆಯನ್ನು ಮಾಡ್ತಾನೆ, ಆವಾಗ ಏನಾಗ್ತದೆ?
ಕೃಷ್ಣನ ಎದುರಿದ್ರೆ ಮಾಯೆ ಟಚ್ ಮಾಡೋದಿಲ್ಲ. ಆದ್ರೆ ಕೃಷ್ಣ ಭೂಲಿಯ, ಕೃಷ್ಣನನ್ನು ಮರೆತಾಗ ಏನಾಗ್ತದೆ? ಹ, ಭೋಗ ಮಾಡುವಂತಹ ಆಸೆ ಬರ್ತದೆ. ಭೋಗ ಮಾಡುವಂತಹ ಆಸೆ ಬಂದ ತಕ್ಷಣ ಪಾಶತೆ ಮಾಯತಾರೆ ಜಪಟಿ ಆದರೆ. ಜಪಟಿ ಅಂದ್ರೆ ತತ್ಕ್ಷಣವೇ ಹಿಡಿದು ಬಿಡ್ತಾಳೆ. ಯಾರು? ದುರ್ಗಾದೇವಿ, ಮಾಯೆ. ಹೇಗೆ? ತ್ರಿಗುಣಗಳಿಂದ, ಸತ್ವ ರಜ ತಮೋಗುಣ. ಆವಾಗ ಏನಾಗ್ತದೆ? ಭೋಗ ಮಾಡುವ ಇಚ್ಛೆ. ಸೊ ಎಸ್ಪೆಷಲಿ ಭೋಗ ಮಾಡುವ ಇಚ್ಛೆ ರಾಜಸಿಕ ಮತ್ತು ತಾಮಸಿಕ ಗುಣಗಳಿಂದ ಪ್ರೇರೇಪಿತವಾಗಿದೆ. ಸೊ ಇಲ್ಲಿ ಏನ್ ಹೇಳಿದ್ದಾರೆ? ನಾನು ಪರಿಪೂರ್ಣ, ಬಲಶಾಲಿ, ನಾನು ಸುಖಿ, ಭೋಗ ಪಡುವವನು ನಾನೇ. ಅಸುರಿ ಪ್ರವೃತ್ತಿಯವರು ಏನ್ ಆಲೋಚನೆ ಮಾಡ್ತಾರೆ? ಭೋಗ ಪಡುವವನು ನಾನೇ, ಅಯಂ ಭೋಗಿ, ಅಹಂ ಭೋಗಿ. ಸೊ ಎಲ್ಲರೂ ನನ್ನ ಸೇವೆಯನ್ನು ಮಾಡಬೇಕು, ಯಾಕಂದ್ರೆ ನಾನು ಭೋಗಿ ಅಂತ ಆಲೋಚನೆ ಮಾಡ್ತೇನೆ. ಅದಕ್ಕಾಗಿ ಹಿರಣ್ಯಕಶಿಪು, ರಾವಣ ಅವರೆಲ್ಲ ಏನು ಮಾಡಿ, ಸೊ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಎಲ್ಲ ರಾಜರನ್ನು ಅಡಿಯಾಳಾಗಿ ಅವರು ಮಾಡ್ತಾರೆ. ಯಾಕಂದ್ರೆ ನಾನು ಭೋಗಿ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಇಲ್ಲಿ ನಾನೇ ಅತ್ಯಂತ ಶ್ರೀಮಂತ ನಂಟರು ನನ್ನ ಸುತ್ತ ಇದ್ದಾರೆ, ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ. ಸೊ ಈ ಪ್ರಜ್ಞೆ ಸ್ವಲ್ಪ ನೋಡಿದ್ರೆ ಯಾವ ರೀತಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬೇಸಿಕಲಿ ಇದೆಲ್ಲ ಎಲ್ಲಿಂದ ಹುಡ್ತಾ ಇದೆ? ಮಿಥ್ಯ ಅಹಂಕಾರ. ಏನು? ನಾನೇ ಶ್ರೀಮಂತ, ನಾನೇ ಬಲಶಾಲಿ, ನನ್ನಷ್ಟು ಶ್ರೀಮಂತರು ಯಾರು ಇಲ್ಲ. ಸೊ ಈ ರೀತಿಯ ಭಾವನೆಗಳು. ಸೊ ಅದಕ್ಕಾಗಿ ಇಲ್ಲಿ ಶೀಲಾ ಪ್ರಭುಪಾದ್ ಸುಂದರವಾಗಿ ಹೇಳ್ತಾ ಇದ್ದಾರೆ. ಏನು ಅಂದ್ರೆ, ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗುತ್ತಾರೆ. ಸೊ ಎಲ್ಲ ಬರ್ತಾ ಇರೋದು ಅಜ್ಞಾನದಿಂದ. ಅಜ್ಞಾನ ಅಂದ್ರೆ ಏನು? ಜ್ಞಾನ ಇಲ್ಲದೆ ಇರುವುದಂದ್ರೆ ಏನು? ಅಜ್ಞಾನ ಅಂದ್ರೆ ಏನು? ಅವಿದ್ಯೆ ಅಜ್ಞಾನ ಅಂದ್ರೆ ಏನು? ನಿಜವಾದ ಜ್ಞಾನ ಅಂದ್ರೆ ಏನು? ಭಗವಂತನ ತಿಳಿಯುವುದು ಮತ್ತು ನಮ್ಮ ಸ್ಥಾನವನ್ನು ತಿಳಿಯುವುದು. ನಮ್ಮ ಸ್ಥಾನ ಏನು? ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ, ಭಗವಂತನ ಶಾಶ್ವತವಾದ ದಾಸರು. ಅದು ನಮ್ಮ ನಿಜವಾದ ಸ್ಥಾನ. ಮತ್ತು ಭಗವಂತ ಯಾರು? ನನ್ನ ಮತ್ತು ಭಗವಂತನ ನಡುವೆ ಇರುವಂತಹ ರಿಲೇಷನ್, ಸಂಬಂಧ ಏನು? ನನ್ನ ಮತ್ತು ಭೌತಿಕ ಪ್ರಕೃತಿಯ ನಡುವೆ ಇರುವಂತಹ ಸಂಬಂಧ ಏನು? ಇದು ನಿಜವಾದ ಜ್ಞಾನ. ಇಲ್ಲಿ ಇವರು ಅಜ್ಞಾನದಿಂದ ಭ್ರಾಂತರಾಗಿರುತ್ತಾರೆ. ಅಜ್ಞಾನ ಅಂದ್ರೆ ಏನು? ನಾನು ಸೇವಕ ಅನ್ನುವುದನ್ನು, ಭಗವಂತನ ಸೇವಕ ಅನ್ನುವುದನ್ನು ಮರ್ತಿದ್ದಾರೆ, ಭಗವಂತನನ್ನು ಮರ್ತಿದ್ದಾರೆ. ಮತ್ತೆ ಏನು ಆಲೋಚನೆ ಮಾಡ್ತಾರೆ? ಐ ಆಮ್ ದ ಪ್ರೊಪರೈಟರ್. ಪ್ರೊಪರೈಟರಿಗೆ ವರ್ಡ್ ಏನು? ಮಾಲೀಕ. ನಾನು ಮಾಲೀಕ, ನಾನು ಭೋಕ್ತ. ಎರಡನೇದು ನಾನು ಭೋಕ್ತ. ಮೂರನೇದು ಏನು? ನಾನು ನಿಯಂತ್ರಕ. ಸೊ ಈ ಭಾವನೆಗಳು ಬಂದಾಗ ಒಬ್ಬನು ಏನು? ಅಜ್ಞಾನದಲ್ಲಿ ಇದ್ದಾನೆ. ಶೀಲಾ ಪ್ರಭುಪಾದರು ಸುಂದರವಾಗಿ ಹೇಳ್ತಾ ಇದ್ದಾರೆ, ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗಿರುತ್ತಾರೆ. ಭ್ರಾಂತ ಅಂದ್ರೆ ಏನು? ಇಲ್ಲಿ ವರ್ಡ್ ಏನು? ವಿಮೋಹಿತ. ಮೋಹಗೊಂಡಾಗ ಏನಾಗ್ತದೆ? ಭ್ರಾಂತಿ. ಭ್ರಾಂತಿ ಆದಾಗ ಏನಾಗ್ತದೆ? ಗರ್ವ ಎಲ್ಲ ಬರ್ತದೆ. ಆದ್ರೆ ನಿಜವಾಗಿ ಏನಿದೆ, ವಾಸ್ತವಿಕತೆ ಏನಿದೆ, ಅದನ್ನು ನೋಡುವಂತಹ ಶಕ್ತಿ, ಆ ವಿವೇಚನಾ ಶಕ್ತಿ ಏನು, ವಿವೇಕ ಶಕ್ತಿ ಏನು, ಡಿಸ್ಟಿಂಗ್ವಿಶಿಂಗ್ ಶಕ್ತಿ ಏನಿದೆ, ಅದನ್ನು ಮನುಷ್ಯ ಕಲ್ತ್ಕೊಳ್ತಾನೆ. ಯಾತಕ್ಕಾಗಿ ಅಂದ್ರೆ ಅವನು ಬುದ್ಧಿಯ ಆಧಾರದ ಮೇಲೆ ಕೆಲಸ ಮಾಡ್ತಾ ಇಲ್ಲ. ಬುದ್ಧಿ ನಾಶವಾಗಿದೆ. ಸೊ ಆ ಶ್ಲೋಕ ಏನು? ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ ವಿಧಿಯೇನಂ ಯ ವೈರಿಣಂ. ಸೊ ಆ ಸೀರೀಸ್ ಆಫ್ ವರ್ಸಸ್ ಅಲ್ಲಿ ಏನ್ ಹೇಳಿದ್ದಾರೆ? ಸೊ ಕಾಮದಿಂದ ಕ್ರೋಧ ಬರ್ತದೆ. ಕ್ರೋಧ ಬಂದಾಗ ಏನಾಗ್ತದೆ? ಸ್ಮೃತಿ ವಿಭ್ರಮ ಅಂದ್ರೆ ಮೆಮೊರಿ ಇಸ್ ಲಾಸ್ಟ್.
ಏನ್ ವಾಟ್ ಈಸ್ ದ ಮೆಮೊರಿ? ಮೆಮೊರಿ ಯಾವುದು? ನಾನು ಕೃಷ್ಣನ ನಿತ್ಯ ದಾಸ ಅಥವಾ ಭಗವಂತನ ಬಗ್ಗೆ ಇರುವಂತಹ ನೆನಪು ಹೋಗಿಬಿಡ್ತು, ಭಗವಂತನನ್ನು ಮರ್ತು ಬಿಡ್ತೇವೆ. ಭಗವಂತನನ್ನು ಮರ್ತು ಬಿಟ್ಟಾಗ ಏನಾಗ್ತದೆ? ಪ್ರತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಸೊ ಮರೆತು ಬಿಟ್ಟಾಗ ಬುದ್ಧಿ ಕೆಲಸ ಮಾಡುದಿಲ್ಲ, ಮಾ ಮನಸ್ಸಿನ ಸ್ತರದಲ್ಲಿ ಕೆಲಸ ಮಾಡ್ತಾನೆ, ಮಾನಸಿಕ ಸ್ತರದಲ್ಲಿ. ಆದ್ರೆ ಮಾನಸಿಕ ಸ್ತರದಲ್ಲಿ ಪ್ರಾಬ್ಲಮ್ ಅಂದ್ರೆ, ಮನಸ್ಸು ಶುದ್ಧವಾಗದೇ ಇದ್ದಾಗ ಮನಸ್ಸಿನಲ್ಲಿ ತುಂಬಾ ದುರಾಸೆಗಳು ಅಥವಾ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ತುಂಬಿದೆ. ಸೊ ಬುದ್ಧಿ ಇದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಟಿರ್ತದೆ. ಬುದ್ಧಿ ನಾಶವಾದಾಗ ಎಲ್ಲ ಮೇಲೆ ಬರ್ತದೆ. ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಮೇಲೆ ಬರ್ತದೆ. ಆವಾಗ ಏನಾಗ್ತದೆ? ಬುದ್ಧಿ ನಾಶ ಪ್ರಣಶ್ಯತಿ. ಪ್ರಣಶ್ಯತಿ ಏನು? ಮತ್ತೆ ಭೌತಿಕ ಲೋಕದ ಕಾಂಪ್ಲೆಕ್ಸಿಟೀಸ್. ಯಾವುದು ಕಾಂಪ್ಲೆಕ್ಸಿಟೀಸ್? ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಸೊ ಇದೇ ರೀತಿ ಮತ್ತೆ ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಲ್ಲಿ ಹೋಗ್ತಾನೆ. ಸೊ ಅದಕ್ಕಾಗಿ ಯಾವಾಗ್ಲೂ ಭಗವಂತನನ್ನು ನೆನಪಿಟ್ಕೊಳ್ಳಿ. ವೇದಗಳ ಸಾರ ಏನು? ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಸೊ ಯಾವಾಗ್ಲೂ ಭಗವಂತನನ್ನು ನೆನಪಿಟ್ಕೊಳ್ಬೇಕು, ಮತ್ತೆ ಯಾವಾಗ್ಲೂ ಅವನನ್ನು ಮರಿಬಾರ್ದು. ಅದಕ್ಕೆ ತುಂಬಾ ಸುಲಭವಾದ ಮಾರ್ಗ ಕಲಿಯುಗದಲ್ಲಿ ಯಾವುದು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ. ಸೊ ಆದಷ್ಟು ಇದನ್ನು ಜಪ ಮಾಡಿ. ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫಾರ್ಗೆಟ್ ಕೃಷ್ಣ. ಯಾವಾಗ ಭಗವಂತನನ್ನು ನೆನ್ಪಿಟ್ಕೊಳ್ತೇವೆ, ಯಾವಾಗ್ಲೂ ಜ್ಞಾನದಲ್ಲಿ ಇರ್ಬೋದು. ಸೊ ದಟ್ ಈಸ್ ದ ಸೊಲ್ಯೂಷನ್. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಒಂದು ಪ್ರಶ್ನೆ ಉಂಟು. ಸ್ವಲ್ಪ ಮುಂದೆ ಬರ್ತೀವಿ. ಹಾ, ಅದಕ್ಕೆ ಮೂರನೇ ಅಧ್ಯಾಯ ಕೊನೆ ಶ್ಲೋಕ ಕೃಷ್ಣ ಏನು ಹೇಳ್ತಾನಂದ್ರೆ, ಆ ಒಳಗಡೆ ನಮಗೆ ಆ ಆಂತರಿಕ ಶಕ್ತಿ ಯಾವ್ದ್ರ ಬರ್ತದೆ? ನಾವು ಭಕ್ತಿ ಸೇವೆಯನ್ನು ಮಾಡಿದಾಗ ಆಂತರಿಕವಾದ ಶಕ್ತಿ ಬರ್ತದೆ. ಯಾವುದು? ಈ ಎಲ್ಲಾ ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯದಿಂದ ಮೇಲೆ ಬರಲಿ. ಸೊ 3.42 43 ಆ ಶ್ಲೋಕವನ್ನು ನಿಮ್ಮ ಪ್ರಶ್ನೆಗೆ ಆನ್ಸರ್. ಅಂದ್ರೆ ಆಂತರಿಕವಾದ ವಿಲ್ ಪವರ್, ಅದೇನೋ ಹೇಳ್ತಿರಲ್ಲ, ಅದು ಭಕ್ತಿ ಸೇವೆಯ ಶಕ್ತಿ ಇದೆ. ಸೊ ಅದು ಬರ್ಬೇಕಾದ್ರೆ ನಾವು ಭಕ್ತಿ ಸೇವೆಯ ಈ ನವವಿಧ ಭಕ್ತಿ ಏನಿದೆ, ಅದೇ ಎಸ್ಪೆಷಲಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮತ್ತು ಶ್ರೀಮದ್ ಭಾಗವತ ಕೇಳೋದು, ಇದನ್ನೆಲ್ಲ ಮಾಡಿದಾಗ ಆಧ್ಯಾತ್ಮಿಕ ಶಕ್ತಿ ಬರ್ತದೆ. ಆ ಆಧ್ಯಾತ್ಮಿಕ ಶಕ್ತಿಯಿಂದ ಇಲ್ಲಿ ಕಾಮಕ್ರೋಧ, ಲೋಭ, ಮದ, ಮಾತ್ಸರ್ಯಗಳನ್ನು ಜಯಿಸ್ತದೆ. ಅದು ಮೂರನೇ ಅಧ್ಯಾಯ ಕೊನೆ ಶ್ಲೋಕ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಕೃಷ್ಣ. ಇವತ್ತು ಯಾರು